ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಕೊಟ್ಟಿರುವಂತಹ NFA ನ ಹೇಗೆ DFA ಆಗಿ ಕನ್ವರ್ಟ್ ಮಾಡೋದು, ಅಂದ್ರೆ ನಾನ್ ಡಿಟರ್ಮಿನಿಸ್ಟಿಕ್ ಫೈನೈಟ್ ಆಟೋಮೇಟ್ ಅನ್ನ ಡಿಟರ್ಮಿನಿಸ್ಟಿಕ್ ಫೈನೈಟ್ ಆಟೋಮೇಟ್ ಹೇಗೆ ಕನ್ವರ್ಟ್ ಮಾಡೋದು ಅಂತ ನೋಡ್ತಾ ಹೋಗೋಣ. ಸೊ ಮೂರೇ ಸ್ಟೆಪ್, ಸಿಂಪಲ್. ಫಸ್ಟ್ ಸ್ಟೆಪ್ ಏನು, NFA ಟೇಬಲ್ ಅನ್ನ ಬರಿಬೇಕು. ಸೊ ಇದು ಕೊಟ್ಟಿರುವಂತದ್ದು NFA ಡಯಾಗ್ರಾಮ್ ಅನ್ನ ಕೊಟ್ಟಿರ್ತಾರೆ, DFA ಕನ್ವರ್ಟ್ ಮಾಡಿ ಅಂತಾರೆ. ಸೊ NFA ಟೇಬಲ್ ಬರಿಬೇಕಾದ್ರೆ ನಮ್ಮ ಸ್ಟೇಟ್ ಗಳು ಯಾವ್ಯಾವ್ದು ಇರೋದು, Q0, Q1 ಮತ್ತೆ Q2. ಸೊ Q0, Q1 ಮತ್ತೆ Q2 ನಮ್ಮ ಮೂರು ಸ್ಟೇಟ್ ಗಳು. ಇನ್ಪುಟ್ ಗಳೇನು 0 ಮತ್ತೆ 1. ಇನ್ಪುಟ್ ಗಳೇನು 0 ಮತ್ತೆ 1. ಈಗ Q0 ಗೆ 0 ಕೊಟ್ರೆ ಎಲ್ಲಿಗೆ ಹೋಗುತ್ತೆ, Q0 ಗೆ ಹೋಗುತ್ತೆ. ಅದೇ ಮತ್ತೆ 0 ಕೊಟ್ಟರು ಕೂಡ Q1 ಗೆ ಹೋಗುತ್ತೆ. Q0 ಗೆ 0 ಕೊಟ್ರೆ ಸೆಲ್ಫ್ ಲೂಪ್ ಆಗುತ್ತೆ, 1 ಗೂ ಹೋಗುತ್ತೆ, ಸಾರಿ Q1 ಗೂ ಹೋಗುತ್ತೆ. ಸೊ ಏನ್ ಮಾಡ್ತೀನಿ, Q0, Q1. ನೆಕ್ಸ್ಟ್ Q0 ಗೆ 1 ಕೊಟ್ರೆ ಎಲ್ಲಿಗೆ ಹೋಗ್ತಾ ಇದೆ, Q0 ಗೆ 1 ಕೊಟ್ರೆ ಎಲ್ಲಿಗೂ ಹೋಗ್ತಾ ಇಲ್ಲ ನೋಡಿ, 1 ಇಂದ ಎಲ್ಲಿಗೂ ಹೋಗ್ತಾ ಇಲ್ಲ. ಸೊ ಏನ್ ಬರಿಬೇಕು, ನಲ್. ಸೊ ನಲ್ ಅಥವಾ 5 ಅಂತ ಬರ್ಬಿಡಿ. ನೆಕ್ಸ್ಟ್ Q1. ಸೊ Q1 ಇದೆಯಲ್ಲ, Q1 0 ಇಂದ ಎಲ್ಲಿಗೂ ಹೋಗ್ತಾ ಇಲ್ಲ ನೋಡಿ, Q1 ಇಂದ ಔಟ್ ಗೋಯಿಂಗ್ ಎಡ್ಜ್ ನೋಡಿ. ಸೊ 0 ಎಲ್ಲಿಗೂ ಹೋಗ್ತಾ ಇಲ್ಲ. ಸೊ ಏನು 5. ಅದೇ Q1 1 ಕೊಟ್ರೆ ಎಲ್ಲಿಗೆ ಹೋಗ್ತಾ ಇದೆ, Q1 ಗೆ ಹೋಗ್ತಾ ಇದೆ ಮತ್ತೆ Q2 ಗೆ ಹೋಗ್ತಾ ಇದೆ. Q1, Q2. ನೆಕ್ಸ್ಟ್ Q2. ಸೊ Q2 0 ಕೊಟ್ರೆ Q0 ಗೆ ಹೋಗ್ತಾ ಇದೆ. ಅದೇ Q2 ಗೆ 1 ಕೊಟ್ರೆ ಎಲ್ಲಿಗೂ ಹೋಗ್ತಾ ಇಲ್ಲ. ಸೊ 5. ಈಗ NFA ಟೇಬಲ್ ಆಯ್ತು. ಎರಡನೇ ಸ್ಟೆಪ್ ಏನು, DFA ಟೇಬಲ್ ಅನ್ನ ಬರಿಬೇಕು. DFA ಟೇಬಲ್. ಸೊ DFA ಟೇಬಲ್ ಬರಿಬೇಕಾದ್ರೂ ಕೂಡ ಸೇಮ್. ಡೋ ನಮ್ಮ ಇನ್ಪುಟ್ ಗಳೇನು 0 ಮತ್ತೆ 1. ಇವಾಗ ಮೊದಲನೇದನ್ನ ಕನ್ಸಿಡರ್ ಮಾಡಿ. ಮೊದಲನೇದು ಯಾವುದು, Q0. ಸೊ ಫಸ್ಟ್ ಕಾಲಮ್ ಏನಿದೆ ಅದನ್ನ ಸೇಮ್ ಬರೀರಿ. Q0, Q01, Q1, 5. ಈಗ ಇದನ್ನ ಬಿಡಬೇಕು, ನನ್ನ ಇನ್ಪುಟ್ ಸ್ಟ್ರಿಂಗ್ ಗಳನ್ನ ನೋಡ್ತಾ ಹೋಗ್ಬೇಕು. 0 ಅಥವಾ 1 ಅಲ್ಲಿ ಏನೇನಿದೆ. ಸೊ 0 ಅಲ್ಲಿ ಏನಿದೆ, Q0, Q1 ಇದೆ. ಸೊ ಅದನ್ನ ಬರೀ Q0, Q1. ಇನ್ಪುಟ್ ಅಲ್ಲಿ ಏನಿದೆ ಅದನ್ನ ಬರೀಬೇಕು. ಸೊ ಇಲ್ಲಿ 5 ಇದೆ. ಸೊ 5 ಅದನ್ನ ಮೇಲೆ ಹೇಳ್ತೀನಿ. ಇವಾಗ Q0, Q1 ಅಲ್ವಾ. ಈಗ Q0 0 ಗೆ ಎಲ್ಲಿಗೆ ಹೋಗ್ತಾ ಇದೆ, Q0 0 ಗೆ Q0, Q1 ಗೆ ಹೋಗ್ತಾ ಇದೆ. ನೆಕ್ಸ್ಟ್ Q1, Q0, Q1 ಎರಡು ಅಲ್ವಾ. ಸೊ Q1 0 ಗೆ ಎಲ್ಲಿಗೆ ಹೋಗ್ತಾ ಇದೆ ಅಂದ್ರೆ ಎಲ್ಲಿಗೂ ಹೋಗ್ತಾ ಇಲ್ಲ ಅನ್ನೋದಕ್ಕೆ 5 ಅಂದ್ರೆ ನಲ್ ಅಂತ ತೋರಿಸಿದೀವಿ. ಇಲ್ಲೇನು ನಲ್ ತೋರಿಸುವಂತ ಅವಶ್ಯಕತೆ ಇಲ್ಲ, ಯಾಕೆ, ಇಲ್ಲಿ ನಾವು ಫಿಲ್ ಮಾಡಿದೀವಿ. ಸೊ ಫಿಲ್ ಮಾಡಿರೋದ್ರಿಂದ ನಲ್ ಏನು ತೋರಿಸ್ಬೇಡಿ. ನೆಕ್ಸ್ಟ್ Q0, Q1. Q0 1 ಗೆ ಎಲ್ಲಿಗೆ ಹೋಗ್ತಾ ಇದೆ, ನಲ್. Q1 1 ಗೆ ಎಲ್ಲಿಗೆ ಹೋಗ್ತಾ ಇದೆ, Q1, Q2. ಸರಿನಾ. ಸೊ ಅಲ್ಲಿ ಏನಿಲ್ಲ ಅಂದ್ರೆ ನಲ್ ತೋರಿಸ್ಬೇಕು. ಅಲ್ಲಿ ಬರೆದ್ಮೇಲೆ ಅದ್ರ ಜೊತೆ ನಲ್ ಅನ್ನ ಬರೆಯಕ್ ಹೋಗ್ಬೇಡಿ. ಈಗ ಸೊ ಏನಾಯ್ತು, ಮೊದಲನೇದನ್ನ ನಾನು ಕನ್ಸಿಡರ್ ಮಾಡಿದಾಗ 0 ಆಯ್ತು. ನೆಕ್ಸ್ಟ್ ಇಲ್ಲಿ 5 ಇದೆ. 5 ಅಂತಂದ್ರೆ ಏನು, ನಲ್. ಸೊ ಅದಕ್ಕೆ ಏನ್ ಮಾಡೋದು, ನಾನು ಇಲ್ಲಿ ತಗೊಳಲ್ಲ ಅದನ್ನ. ನಲ್ ಬಿಟ್ಟು ಏನಾದ್ರು ಬೇರೆ ವ್ಯಾಲ್ಯೂ ಇದ್ದಿದ್ರೆ ನಾನು ಈ ಕಡೆ ತಗೋಬೇಕಿತ್ತು. ನೆಕ್ಸ್ಟ್ ಮತ್ತೆ ರೈಟ್ ಹ್ಯಾಂಡ್ ಸೈಡ್ ನ ನೋಡಿ, ಇದರ ರೈಟ್ ಹ್ಯಾಂಡ್ ಸೈಡ್ Q0, Q1 ಆಲ್ರೆಡಿ ಬರ್ದಾಗಿದೆ, ಅದರ ವ್ಯಾಲ್ಯೂನು ಕಂಡಿದ್ವಿ. ಇನ್ನು ಉಳಿದಿರೋಂಥದ್ದೇನು, Q1, Q2. ಸೊ Q1, Q2. Q1 0 ಗೆ ಎಲ್ಲಿಗೆ ಹೋಗ್ತಾ ಇದೆ, 5 ಅಂದ್ರೆ ನಂದು. Q2 0 ಗೆ ಎಲ್ಲಿಗೆ ಹೋಗ್ತಾ ಇದೆ, Q0 ಮಾತ್ರ ಬರೀಬೇಕು. ನೆಕ್ಸ್ಟ್ Q1 1 ಗೆ ಎಲ್ಲಿಗೆ ಹೋಗ್ತಾ ಇದೆ, Q1, Q2. ಅದೇ 1 ಗೆ Q2 ಎಲ್ಲಿಗೆ ಹೋಗ್ತಾ ಇದೆ, 5 ಅಂತ ಅಂದ್ರೆ ಅದನ್ನೇ ಬರೆಯೋದು ಬೇಡ. ಈಗ Q1, Q2 ಆಯ್ತು. ಮತ್ತೆ ಇದರ ಇದಾದ್ಮೇಲೆ ಯಾವ್ದು ಇಲ್ಲ. ಸೊ ರೈಟ್ ಹ್ಯಾಂಡ್ ಸೈಡ್ ನ ನೋಡಿ, ಇಲ್ಲಿ 0 ಮತ್ತೆ 1 ಅಲ್ಲಿ. ಸೊ Q0 ಆಲ್ರೆಡಿ ಬರ್ದಾಗಿದೆ. Q1, Q2 ಬರ್ದಾಗಿದೆ. ಸೊ ಇವಾಗ DFA ಟೇಬಲ್ ಆಯ್ತು. ಸೊ ಈ DFA ಟೇಬಲ್ ಅನ್ನ ಯೂಸ್ ಮಾಡಿಕೊಂಡು ನಾವು DFA ಡಯಾಗ್ರಾಮ್ ಅನ್ನ ಬರೆಯೋಣ. ಸೊ DFA ಡಯಾಗ್ರಾಮ್, ಸೊ ಇಲ್ಲೇ ಬರೀತೀನಿ, DFA ಡಯಾಗ್ರಾಮ್. ಇವಾಗ ನೋಡಿ, Q0 ನಲ್ವಾ ನಾನು ಸ್ಟಾರ್ಟ್ ತಂದಿದ್ದು ಇನಿಷಿಯಲ್ ಆಗಿ. ಸೊ Q0 ನಾನೇನಂತ ಅನ್ಕೊಂತೀನಿ, ಸ್ಟಾರ್ಟಿಂಗ್ ಸ್ಟೇಟ್. ಸೊ ಸ್ಟಾರ್ಟಿಂಗ್ ಸ್ಟೇಟ್ Q0. ಸೊ ನಮಗೆ ಕೊಟ್ಟಿರುವಂತ NFA ಡಯಾಗ್ರಾಮ್ ಅಲ್ಲಿ ಯಾವ್ದು ಫೈನಲ್ ಸ್ಟೇಟ್ ಇರೋದು ನೋಡಿ, 2 0 ಸುತ್ತಿದ್ರೆ ಅದು ಫೈನಲ್ ಸ್ಟೇಟ್. ಸೊ Q0 ಫೈನಲ್ ಸ್ಟೇಟ್. ಸೊ ನಾನೇನ್ ಮಾಡ್ತೀನಿ, Q0 ಎಲ್ಲೆಲ್ಲಿದೆ ಅದನ್ನೆಲ್ಲ ಫೈನಲ್ ಸ್ಟೇಟ್ ಅಂತ ತಗೊಂತೀನಿ. ಸೊ ಇದು ಕೂಡ ಫೈನಲ್ ಸ್ಟೇಟ್ ಆಗುತ್ತೆ,
Q0 Q1 ಕೂಡ ಫೈನಲ್ ಸ್ಟೇಟ್ ಆಗುತ್ತೆ. ಯಾಕೆ Q0 ಇತ್ತಲ್ಲ ಅದಕ್ಕೆ. ಇದರಲ್ಲಿ Q0 Q1 ಇಲ್ಲ, ಸೊ ಸಾರಿ Q0 ಇಲ್ಲ, ಇದರಲ್ಲಿ ಕೇವಲ Q1 Q2 ಇದೆ. ಸೊ ಅದಕ್ಕೆ ಫೈನಲ್ ಸ್ಟೇಟ್ ಅಂತ ತಗೊಂಡಿಲ್ಲ. ಇಲ್ಲಿ ಫೈನಲ್ ಸ್ಟೇಟ್ Q0 ಆಗಿರೋದ್ರಿಂದ ಇಲ್ಲಿ Q0 ಇತ್ತು, ಅದೊಂದು ಫೈನಲ್ ಸ್ಟೇಟ್, Q0 Q1 ಇತ್ತು ಫೈನಲ್ ಸ್ಟೇಟ್. ಅದನ್ನ ಯೂಸ್ ಮಾಡ್ಕೊಂಡು ಡಯಾಗ್ರಾಮ್ ಬರೆಯೋಣ. ಫಸ್ಟ್ Q0, ಯಾಕೆ ಇನಿಷಿಯಲ್ ಸ್ಟೇಟ್ ಮತ್ತೆ ಫೈನಲ್ ಸ್ಟೇಟ್ ಅದೇ. ಸ್ಟಾರ್ಟ್ Q0 ಇಂದ ಆಗುತ್ತೆ. ಸೊ Q0 ಇಂದ ಆಗುತ್ತೆ, ಅದು ಫೈನಲ್ ಸ್ಟೇಟ್ ಆಗಿರೋದ್ರಿಂದ 2 0 ಸುತ್ತಿದೀನಿ. ಈಗ 0 ಕೊಟ್ರೆ ಎಲ್ಲಿಗೆ ಹೋಗುತ್ತೆ, 1 ಕೊಟ್ರೆ ಎಲ್ಲಿಗೆ ಹೋಗುತ್ತೆ. 0 ಕೊಟ್ರೆ Q0 Q1, Q0 Q1. ಯಾವಾಗ 0 ಕೊಟ್ರೆ Q0 Q1 ಹೋಗುತ್ತೆ, 1 ಕೊಟ್ರೆ ಎಲ್ಲಿಗೂ ಹೋಗಲ್ಲ. ನಲ್ ಅಂತಂದ್ರೆ ಅದನ್ನೇನು ತೋರಿಸ್ತಾ ಹೋಗ್ಬೇಡಿ. ನೆಕ್ಸ್ಟ್ Q0 Q1. ಸೊ Q0 Q1 ಇದೆಯಲ್ಲ, ಸೊ 0 ಕೊಟ್ರೆ ಏನಾಗುತ್ತೆ ಸೆಲ್ಫ್ ಲೂಪ್, 1 ಕೊಟ್ರೆ ಏನಾಗುತ್ತೆ Q1 Q2 ಹೋಗುತ್ತೆ, Q1 Q2. 1 ಕೊಟ್ರೆ Q1 Q2 ಗೆ ಹೋಗುತ್ತೆ. ಸರಿನಾ? ಇವಾಗ ಏನ್ ಮಾಡ್ತೀನಿ, ನೆಕ್ಸ್ಟ್ Q1 Q2, Q1 Q2 0 ಕೊಟ್ರೆ ಎಲ್ಲಿಗೆ ಹೋಗ್ತಾ ಇದೆ, Q0 ಹೋಗ್ತಾ ಇದೆ. ಅದೇ 1 ಕೊಟ್ರೆ ಎಲ್ಲಿಗೆ ಹೋಗ್ತಾ ಇದೆ, ಸೆಲ್ಫ್ ಲೂಪ್. ಇವಾಗ ಇಷ್ಟ ಆಯ್ತು. ಸೊ DF ಅಲ್ಲಿ ನಮಗೊಂದು ಗೊತ್ತಿದೆ ಏನು, ನಾವು ಈಗ 0ನ ಕೊಟ್ರೆ 1 ಕೂಡ ತೋರಿಸ್ಬೇಕು. 0ನ ತೋರಿಸಿದ್ರೆ 1 ಎಲ್ಲಿಗೆ ಹೋಗ್ತಾ ಇದೆ ಅಂತ ತೋರಿಸ್ಬೇಕು, ಅಥವಾ ಟ್ರ್ಯಾಪ್ ಸ್ಟೇಟ್ಸ್ ನ ಯೂಸ್ ಮಾಡಬೇಕು. ಸೊ ಇಲ್ಲಿ ನಲ್ ವ್ಯಾಲ್ಯೂ ಇದೆ ಅಲ್ವಾ, ಸೊ ಏನ್ ಮಾಡ್ತೀನಿ, ಟ್ರ್ಯಾಪ್ ಸ್ಟೇಟ್ ನ ಯೂಸ್ ಮಾಡುವ ಬದಲು ಸೊ QD ಅಂತ ನಾನು ಬರೀತೀನಿ. QD ಅಂದ್ರೆ ಕ್ಯಾಪಿ ಅಲ್ಲ, QD ಅಂತಂದ್ರೆ QD. ಇದನ್ನ QD ಅಂತ ರೆಪ್ರೆಸೆಂಟ್ ಮಾಡ್ತೀನಿ. ನಲ್ ಬದಲು QD ಅಂತ ರೆಪ್ರೆಸೆಂಟ್ ಮಾಡ್ತೀನಿ. ಸೊ Q0 1 ಗೆ ಎಲ್ಲಿಗೆ ಹೋಗ್ತಾ ಇದೆ, QD ಗೆ ಹೋಗ್ತಾ ಇದೆ, ಅಂದ್ರೆ ಅದನ್ನ ಟ್ರ್ಯಾಪ್ ಸ್ಟೇಟ್ ಅಂತಾನೆ ಅನ್ಕೊಳ್ಳಿ, ಒಂಥರ ಟ್ರ್ಯಾಪ್ ಸ್ಟೇಟ್. ಸೊ ಇವಾಗ ನಮ್ಮ DFA ಡಯಾಗ್ರಾಮ್ ಆಯಿತು. ಸೊ DFA ಟೇಬಲ್ ಆಲ್ರೆಡಿ ಬರ್ದಾಗಿದೆ. ಈ ಫಾರ್ಮುಲಾ ಪ್ರಕಾರ ಹೇಗೆ ಬರೆಯೋದು, Q ಇಸ್ ಈಕ್ವಲ್ ಟು ಯಾವ ಸ್ಟೇಟ್ ಯೂಸ್ ಆಗಿರೋದು, Q0, ನೆಕ್ಸ್ಟ್ Q0 Q1. DFA ಬರಿಬೇಕಾದ್ರೆ NFA ಅಲ್ಲ, Q0 Q1, ನೆಕ್ಸ್ಟ್ QD ಅಂತಂದ್ರೆ ನೆಕ್ಸ್ಟ್ QD ಇದೇನು ರೆಪ್ರೆಸೆಂಟ್ ಮಾಡುವಂತ ಅವಶ್ಯಕತೆ ಇಲ್ಲ, ಬೇಡ ಇದನ್ನ ಬರಿಬೇಡಿ, ಯಾಕೆ ಟ್ರ್ಯಾಪ್ ಸ್ಟೇಟ್ ಅಲ್ವಾ ಅದು. ಸೊ ಅದನ್ನ ನಲ್ ಅಂದ್ರೆ ಟ್ರ್ಯಾಪ್ ಸ್ಟೇಟ್, ಅದು ಯೂಸ್ ಆಗ್ತಾ ಇಲ್ಲ. ನೆಕ್ಸ್ಟ್ Q1 Q2, Q1 Q2. ನೆಕ್ಸ್ಟ್ ಸಮೇಷನ್ ಅಂತ ಅಂದ್ರೇನು, ನಮಗೆ ಯೂಸ್ ಆಗಿರುವಂತ ಇನ್ಪುಟ್ ಸ್ಟ್ರಿಂಗ್ಗಳು 0 ಮತ್ತೆ 1. ನೆಕ್ಸ್ಟ್ Q0 ಅಂತ ಅಂದ್ರೇನು, ಇನಿಷಿಯಲ್ ಸ್ಟೇಟ್. ಇನಿಷಿಯಲ್ ಸ್ಟೇಟ್ ಯಾವ್ಯಾವು ನೋಡಿ, Q0 Q1 ಕೂಡ ಒಂದು ಇನಿಷಿಯಲ್ ಸ್ಟೇಟ್. ಸೊ ಫೈನಲ್ ಸ್ಟೇಟ್ ಅದು, Q0 Q1 ಫೈನಲ್ ಸ್ಟೇಟ್, Q0 ಫೈನಲ್ ಸ್ಟೇಟ್. ಸೊ ಇನಿಷಿಯಲ್ ಸ್ಟೇಟ್ ಯಾವುದು, Q0. ಇನಿಷಿಯಲ್ ಸ್ಟೇಟ್ ಈಸ್ Q0. ನೆಕ್ಸ್ಟ್ ಫೈನಲ್ ಸ್ಟೇಟ್ ಈಸ್ Q0 ಅಂಡ್ Q0 Q1. ಸೊ ಫೈನಲ್ ಸ್ಟೇಟ್ ಎರಡಿರೋದು, ಇನಿಷಿಯಲ್ ಸ್ಟೇಟ್ ಒಂದೇ ಒಂದಿರುತ್ತೆ. ಸೊ NFA ಟು DFA ಕನ್ವರ್ಟ್ ಮಾಡೋದು ಅನ್ನೋ ಪ್ರಾಬ್ಲಮ್ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಏನಾದರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.